ಸೊ ನಿಮ್ಮ ಲೈಫ್ ಜರ್ನಿಗೆ ಈ ಬಿಗ್ ಬಾಸ್ ವೇದಿಕೆ ಅನ್ನೋದು ಎಷ್ಟು ಹೆಲ್ಪ್ ಆಯ್ತು? ಈಗ ಚೈತ್ರ ಅಂತಂದ್ರೆ ಒಂದು ಕಾಂಟ್ರವರ್ಷಿಯಲ್ ಫೇಸು, ಮತ್ತೆ ಬಾಯ್ ಬಡ್ಕಿ ಅದು ಇದು ಅಂತಾನೆ ಟಾಕ್ ಇರುತ್ತೆ. ಸೊ ಈಗ ಅದೆಲ್ಲವೂ ಸ್ವಲ್ಪ ಚೇಂಜಸ್ ಆಗಿದೆ. ಸೊ ಅಳುಮುಂಜಿ ಚೈತ್ರ ಅವ್ರನ್ನು ನೋಡಿದ್ದಾರೆ, ಒಂದು ಪುಟಾಣಿ ಚೈತ್ರ ಅವ್ರನ್ನು ಅಂದರೆ ಒಂದು ಮಗು ಕೂಡ ಅವರಲ್ಲಿದೆ ಅಂತ ಅದನ್ನೆಲ್ಲ ನೋಡಿದ್ದಾರೆ ಆಡಿಯನ್ಸ್. ಸೊ ಎಷ್ಟು ಹೆಲ್ಪ್ ಆಯಿತು ನಿಮ್ಮ ಲೈಫ್ ಜರ್ನಿಗಿದು ಅಂತ? ನಾನು ಬರುವಾಗಲೇ ಹೇಳಿದ್ದೆ, ನನ್ನನ್ನು ಟೀಮ್ನವ್ರು ನನ್ನ ಹತ್ರ ಕೇಳಿದಾಗ ನಾನು ಹೇಳಿದ್ದೆ, ನಾನು ಏನು ನಿರೀಕ್ಷೆ ಮಾಡ್ತೀರಿ ಅಂತ ಕೇಳಿದಾಗ ಬಿಗ್ ಬಾಸ್ನಿಂದ ನಾನೇನು ನಿರೀಕ್ಷೆ ಮಾಡೋದಿಲ್ಲ, ಮತ್ತು ನನಗೆ ಇಲ್ಲಿಂದ ಕಳ್ಕೊಳ್ಳುವ ಭಯ ಇಲ್ಲ, ಏನನ್ನು ಪಡ್ಕೊಳ್ಬೇಕು ಅನ್ನುವ ಬಯಕೆ ಕೂಡ ಇಲ್ಲ. ಎರಡನ್ನೂ ನಾನು ಇಟ್ಕೊಂಡು ಬರ್ತಾ ಇದ್ದೇನೆ, ಒಂದು ಶೂನ್ಯ ಭಾವದಲ್ಲಿ ಒಳಗಡೆ ಬರ್ತಾ ಇದ್ದೇನೆ ಅಂತಲೇ ಹೇಳಿದ್ದೆ. ಹಾಗಾಗಿ ನಾನು ಯಾವುದನ್ನೋ ಒಂದು ನಿರೀಕ್ಷೆ ಮಾಡ್ಕೊಂಡು ಅದಕ್ಕೋಸ್ಕರ ಪಟ್ಟು ಹಿಡಿದು ಆಡಬೇಕು ಅನ್ನುವ ಜಿದ್ದಿಗೆ ನಾನು ಯಾವತ್ತೂ ಬಿದ್ದಿರಲಿಲ್ಲ. ಬಂದದ್ದನ್ನು ಬಂದು ಹಾಕಿ ತೊಗೊಳ್ಬೇಕು ಅಂತ ನಾನು ಯಾವಾಗಲೂ ಅದನ್ನು ಹೇಳ್ತಿದ್ದೆ. ಬಿಗ್ ಬಾಸ್ ಅನ್ನೋ ಶೋವನ್ನು ಗೋ ವಿತ್ ದ ಫ್ಲೋ ಅಂತ ನಾನು ತೊಗೊಂಡು ಹೋಗ್ತೇನೆ, ಯಾಕೆಂದ್ರೆ ನನಗದ್ರ ಆಟ ಗೊತ್ತಿಲ್ಲ. ನಾನು ಸರಿಯಾಗಿ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನೋಡಿದವಳು ಅಲ್ಲದೆ ಇರೋ ಕಾರಣಕ್ಕೆ ನನಗಿದೆಲ್ಲ ಒಂದು ಕಡೆ ಎಷ್ಟು ದಿನ ಇರ್ತೀನಿ ಅಷ್ಟು ದಿನ ಇರ್ತೀನಿ ಅಷ್ಟೇ, ಅದನ್ನೇನು ತುಂಬ ಗಂಭೀರವಾಗಿ ತೊಗೊಳ್ಳೋದಿಲ್ಲ ಅನ್ನೋ ರೀತಿಯಲ್ಲೇ ಇದ್ದೆ. ಹೋಗ್ತಾ ಹೋಗ್ತಾ ಅಂದರೆ ಒಂದಷ್ಟು ಆಸೆಗಳಿತ್ತು, ಈ ಫ್ಯಾಮಿಲಿ ರೌಂಡ್ ಮುಗಿಸ್ಬೇಕು, ಅದೆಲ್ಲ ಬಹಳ ಇತ್ತು. ಯಾಕಂದರೆ ನಾನು ಬಂದಿದ್ದೆ ಅಮ್ಮಂಗೆ ಬಹಳ ಇಷ್ಟ ಆ ಕಾರ್ಯಕ್ರಮ ಅನ್ನೋ ಕಾರಣಕ್ಕೆ. ಆ ವಿಚಾರದಲ್ಲಿ ಒಂದು ಖುಷಿ ಇದೆ ನನಗೆ. ಅದನ್ನು ಏನು ಹೀಗೆ ಇರಬೇಕು ಅನ್ನೋ ಯಾವ ಚೌಕಟ್ಟುಗಳನ್ನು ಹಾಕ್ಕೊಳ್ಳದೆ ನಾನು ಸಹಜವಾಗಿ ಹೇಗಿದ್ದೆ ಹಾಗೇ ಇದ್ದೆ. ಒಂದು ಸ್ವಲ್ಪ ಭಾವನಾತ್ಮಕ ಆಗಿದ್ದೆ. ನನಗೆ ಬಿಗ್ ಬಾಸ್ನಿಂದ ವೈಯಕ್ತಿಕ ಬದುಕಿಗೆ ಏನು ಲಾಭ ಆಗಿದೆ ಅಥವಾ ನನ್ನ ಜೀವನದ ಕೆರಿಯರ್ಗೆ ಏನು ಲಾಭ ಆಗಿದೆ ಅನ್ನೋದನ್ನು ನಾನು ಯಾವುದನ್ನು ನಿರೀಕ್ಷೆ ಮಾಡಲ್ಲ. ಯಾಕಂದರೆ ಚೈತ್ರ ಆಳುತ್ತಾಳೆ, ಚೈತ್ರ ನಗ್ತಾಳೆ ಅನ್ನೋದನ್ನು ನನ್ನ ಕ್ಷೇತ್ರ ಅಷ್ಟು ಸುಲಭವಾಗಿ ತೊಗೊಳ್ಳೋದಿಲ್ಲ ಅನ್ನೋದನ್ನೇ ಅಂದ್ಕೊಂಡು ಬಂದವಳು ನಾನು. ನನ್ನನ್ನು ಯಾವತ್ತೂ ಹತ್ತಿದ್ದನಾಗಲಿ ನಕ್ಕಿದ್ದನಾಗಲಿ ಯಾರೂ ನೋಡಿಲ್ಲ ಆ ವಿಚಾರದಲ್ಲಿ. ಆದರೆ ಅದರಿಂದ ಆಚೆಗೆ ಒಂದು ಸಂತೃಪ್ತಿ ಇದೆ ಅಲ್ಲ, ನಾನು ಹೀಗೆ ಇರ್ತೀನಿ, ನಾನು ಇರೋದೇ ನಾನು ಹೀಗೆ ಅನ್ನೋದನ್ನು ಜನ ಇಷ್ಟಪಟ್ಟು ಒಪ್ಕೊಂಡಿದ್ದಾರಲ್ಲ, ಅದಕ್ಕೆ ನನಗೆ ಖುಷಿ ಇದೆ. ಸೊ ನಿಮ್ಮ ಲೈಫ್ ಜರ್ನಿಗೆ ಈ ಬಿಗ್ ಬಾಸ್ ವೇದಿಕೆ ಅನ್ನೋದು ಎಷ್ಟು ಹೆಲ್ಪ್ ಆಯ್ತು? ಈಗ ಚೈತ್ರ ಅಂತಂದರೆ ಒಂದು ಕಾಂಟ್ರವರ್ಷಿಯಲ್ ಫೇಸು, ಮತ್ತು ಬಾಯ್ ಬಡ್ಕಿ ಅದು ಇದು ಅಂತಾನೆ ಟಾಕ್ ಇರುತ್ತೆ. ಸೊ ಈಗ ಅದೆಲ್ಲವೂ ಸ್ವಲ್ಪ ಚೇಂಜಸ್ ಆಗಿದೆ. ಸೊ ಅಳುಮುಂಜಿ ಚೈತ್ರ ಅವ್ರನ್ನು ನೋಡಿದ್ದಾರೆ, ಒಂದು ಪುಟಾಣಿ ಚೈತ್ರ ಅವ್ರನ್ನು ಅಂದರೆ ಒಂದು ಮಗು ಕೂಡ ಅವರಲ್ಲಿದೆ ಅಂತ ಅದನ್ನೆಲ್ಲ ನೋಡಿದ್ದಾರೆ ಆಡಿಯನ್ಸ್. ಸೊ ಎಷ್ಟು ಹೆಲ್ಪ್ ಆಯಿತು ನಿಮ್ಮ ಲೈಫ್ ಜರ್ನಿಗಿದು ಅಂತ? ನಾನು ಬರುವಾಗಲೇ ಹೇಳಿದ್ದೆ, ನನ್ನನ್ನು ಟೀಮ್ನವ್ರು ನನ್ನ ಹತ್ರ ಕೇಳಿದಾಗ ನಾನು ಹೇಳಿದ್ದೆ, ನಾನು ಏನು ನಿರೀಕ್ಷೆ ಮಾಡ್ತೀರಿ ಅಂತ ಕೇಳಿದಾಗ ಬಿಗ್ ಬಾಸ್ನಿಂದ ನಾನೇನು ನಿರೀಕ್ಷೆ ಮಾಡೋದಿಲ್ಲ, ಮತ್ತು ನನಗೆ ಇಲ್ಲಿಂದ ಕಳ್ಕೊಳ್ಳುವ ಭಯ ಇಲ್ಲ, ಏನನ್ನು ಪಡ್ಕೊಳ್ಬೇಕು ಅನ್ನುವ ಬಯಕೆ ಕೂಡ ಇಲ್ಲ. ಎರಡನ್ನೂ ನಾನು ಇಟ್ಕೊಂಡು ಬರ್ತಾ ಇದ್ದೇನೆ, ಒಂದು ಶೂನ್ಯ ಭಾವದಲ್ಲಿ ಒಳಗಡೆ ಬರ್ತಾ ಇದ್ದೇನೆ ಅಂತಲೇ ಹೇಳಿದ್ದೆ. ಹಾಗಾಗಿ ನಾನು ಯಾವುದನ್ನೋ ಒಂದು ನಿರೀಕ್ಷೆ ಮಾಡ್ಕೊಂಡು ಅದಕ್ಕೋಸ್ಕರ ಪಟ್ಟು ಹಿಡಿದು ಆಡಬೇಕು ಅನ್ನುವ ಜಿದ್ದಿಗೆ ನಾನು ಯಾವತ್ತೂ ಬಿದ್ದಿರಲಿಲ್ಲ. ಬಂದದ್ದನ್ನು ಬಂದು ಹಾಕಿ ತೊಗೊಳ್ಬೇಕು ಅಂತ ನಾನು ಯಾವಾಗಲೂ ಅದನ್ನು ಹೇಳ್ತಿದ್ದೆ. ಬಿಗ್ ಬಾಸ್ ಅನ್ನೋ ಶೋವನ್ನು ಗೋ ವಿತ್ ದ ಫ್ಲೋ ಅಂತ ನಾನು ತೊಗೊಂಡು ಹೋಗ್ತೇನೆ, ಯಾಕೆಂದ್ರೆ ನನಗದ್ರ ಆಟ ಗೊತ್ತಿಲ್ಲ. ನಾನು ಸರಿಯಾಗಿ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನೋಡಿದವಳು ಅಲ್ಲದೆ ಇರೋ ಕಾರಣಕ್ಕೆ ನನಗಿದೆಲ್ಲ ಒಂದು ಕಡೆ ಎಷ್ಟು ದಿನ ಇರ್ತೀನಿ ಅಷ್ಟು ದಿನ ಇರ್ತೀನಿ ಅಷ್ಟೇ, ಅದನ್ನೇನು ತುಂಬ ಗಂಭೀರವಾಗಿ ತೊಗೊಳ್ಳೋದಿಲ್ಲ ಅನ್ನೋ ರೀತಿಯಲ್ಲೇ ಇದ್ದೆ. ಹೋಗ್ತಾ ಹೋಗ್ತಾ ಅಂದರೆ ಒಂದಷ್ಟು ಆಸೆಗಳಿತ್ತು, ಈ ಫ್ಯಾಮಿಲಿ ರೌಂಡ್ ಮುಗಿಸ್ಬೇಕು, ಅದೆಲ್ಲ ಬಹಳ ಇತ್ತು. ಯಾಕಂದರೆ ನಾನು ಬಂದಿದ್ದೆ ಅಮ್ಮಂಗೆ ಬಹಳ ಇಷ್ಟ ಆ ಕಾರ್ಯಕ್ರಮ ಅನ್ನೋ ಕಾರಣಕ್ಕೆ. ಆ ವಿಚಾರದಲ್ಲಿ ಒಂದು ಖುಷಿ ಇದೆ ನನಗೆ. ಅದನ್ನು ಏನು ಹೀಗೆ ಇರಬೇಕು ಅನ್ನೋ ಯಾವ ಚೌಕಟ್ಟುಗಳನ್ನು ಹಾಕ್ಕೊಳ್ಳದೆ ನಾನು ಸಹಜವಾಗಿ ಹೇಗಿದ್ದೆ ಹಾಗೇ ಇದ್ದೆ, ಒಂದು ಸ್ವಲ್ಪ ಭಾವನಾತ್ಮಕ ಆಗಿದ್ದೆ. ನನಗೆ ಬಿಗ್ ಬಾಸ್ನಿಂದ ವೈಯಕ್ತಿಕ ಬದುಕಿಗೆ ಏನು ಲಾಭ ಆಗಿದೆ ಅಥವಾ ನನ್ನ ಜೀವನದ ಕೆರಿಯರ್ಗೆ ಏನು ಲಾಭ ಆಗಿದೆ ಅನ್ನೋದನ್ನು ನಾನು ಯಾವುದನ್ನು ನಿರೀಕ್ಷೆ ಮಾಡಲ್ಲ. ಯಾಕಂದರೆ ಚೈತ್ರ ಆಳುತ್ತಾಳೆ, ಚೈತ್ರ ನಗ್ತಾಳೆ ಅನ್ನೋದನ್ನು ನನ್ನ ಕ್ಷೇತ್ರ ಅಷ್ಟು ಸುಲಭವಾಗಿ ತೊಗೊಳ್ಳೋದಿಲ್ಲ ಅನ್ನೋದನ್ನೇ ಅಂದ್ಕೊಂಡು ಬಂದವಳು ನಾನು. ನನ್ನನ್ನು ಯಾವತ್ತೂ ಹತ್ತಿದ್ದನಾಗಲಿ ನಕ್ಕಿದ್ದನಾಗಲಿ ಯಾರೂ ನೋಡಿಲ್ಲ ಆ ವಿಚಾರದಲ್ಲಿ. ಆದರೆ ಅದರಿಂದ ಆಚೆಗೆ ಒಂದು ಸಂತೃಪ್ತಿ ಇದೆ ಅಲ್ಲ, ನಾನು ಹೀಗೆ ಇರ್ತೀನಿ, ನಾನು ಇರೋದೇ ನಾನು ಹೀಗೆ ಅನ್ನೋದನ್ನು ಜನ ಇಷ್ಟಪಟ್ಟು ಒಪ್ಕೊಂಡಿದ್ದಾರಲ್ಲ, ಅದಕ್ಕೆ ನನಗೆ ಖುಷಿ ಇದೆ.